ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ 3.6 ಕೋಟಿ ಲಾಭದಲ್ಲಿ. ಹೌದು, ಸಹಕಾರ ಕ್ಷೇತ್ರದ ಅತ್ಯಂತ ಪ್ರಮುಖ ಬ್ಯಾಂಕ್ ಆಗಿರುವ ಬಸವನಗುಡಿಯ ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದ ಜುಲೈ 31ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ 3.6 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಶಂಕರಪುರಂ ಪಂಪ ಮಹಾಕವಿ ರಸ್ತೆಯಲ್ಲಿರುವ ವಿದ್ಯಾಶ್ರೀ ವಿದ್ಯಾವಿಹಾರ ಸಭಾಂಗಣದಲ್ಲಿ ನಡೆದ 30ನೇ ಸರ್ವ ಸದಸ್ಯರ ಸಭೆಯಲ್ಲಿ ಬ್ಯಾಂಕ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ BV ದ್ವಾರಕಾನಾಥ್ ಅವರು ವಾರ್ಷಿಕ ಲೆಕ್ಕಪತ್ರ ಮಂಡಿಸಿದರು. ಹಿಂದಿನ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಬ್ಯಾಂಕ್ 2.92 ಕೋಟಿ ಲಾಭ ಗಳಿಸಿತ್ತು. BV ದ್ವಾರಕಾನಾಥ್ ಮಾತನಾಡಿ, ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಗ್ರಾಹಕ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಲಾಭದಾಯಕವಾಗಿ ಮುನ್ನಡೆಯುತ್ತಿದೆ. ಅನುತ್ಪಾದಕ ಸಾಲದ ಪ್ರಮಾಣ ಕಡಿಮೆಯಾಗಿದ್ದು ಸುಲಭ ಸಾಲ ಸೌಲಭ್ಯಗಳಿಗೆ ಒತ್ತು ನೀಡಲಾಗಿದೆ ಎಂದರು. 2024-25ನೇ ಸಾಲಿನಲ್ಲಿ SSLC ಮತ್ತು PUCಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕ ಪಡೆದ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ಇದೇ ವೇಳೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ದೂರದರ್ಶನ ಚಂದನ ವಾಹಿನಿಯಲ್ಲಿ ಗಿನ್ನಿಸ್ ದಾಖಲೆ ನಿರ್ಮಿಸಿರುವ ತಟ್ಟಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ N ಸೋಮೇಶ್ವರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಲಿಕೆಯೇ ಯಶಸ್ಸಿನ ಕೀಲಿ ಕೈಯಾಗಿದೆ. ಇಂದಿನ ಪರಿಶ್ರಮವೇ ನಾಳಿನ ಸಾಧನೆಗೆ ಸೋಪಾನವಾಗಲಿದ್ದು ಸಮಯವನ್ನು ಗೌರವಿಸಿ ಯಶಸ್ಸನ್ನ ಪಡೆಯಿರಿ. ಶಿಸ್ತು ಜೀವನದ ಅಲಂಕಾರವಾಗಿದ್ದು ಓದು ನಿಮ್ಮ ಉತ್ತಮ ಸ್ನೇಹಿತ. ಗುರಿ ಸ್ಪಷ್ಟವಾಗಿದ್ದರೆ ಗೆಲುವು ಖಚಿತ ಎಂದರು. ಚಲನಚಿತ್ರ ನಿರ್ಮಾಪಕರೂ ಆಗಿರುವ ಬ್ಯಾಂಕಿನ ಗ್ರಾಹಕ BK ಶ್ರೀನಿವಾಸ್ ಉಪಸ್ಥಿತರಿದ್ದರು. ಕುಮಾರಿ ದಿಯಾ ಹೆಗ್ಡೆ ಹಾಗೂ ತಂಡದ ಸಂಗೀತ ವೈಭವ ಕಾರ್ಯಕ್ರಮ ಗಮನ ಸೆಳೆಯಿತು. 21 ಕೋಟಿ 22 ಲಕ್ಷ, ಫಂಡ್ಸ್ 55 ಕೋಟಿ 85 ಲಕ್ಷ, ಡಿಪಾಸಿಟ್ಸ್ 489 ಕೋಟಿ 42 ಲಕ್ಷ, ಸಾಲಗಳು 376 ಕೋಟಿ 33 ಲಕ್ಷ, ಹೂಡಿಕೆಗಳು 138 ಕೋಟಿ 19 ಲಕ್ಷ, ವರ್ಕಿಂಗ್ ಕ್ಯಾಪಿಟಲ್ 583 ಕೋಟಿ 81 ಲಕ್ಷ, ಪ್ರಾಫಿಟ್ 3 ಕೋಟಿ 7 ಲಕ್ಷ, ಸದಸ್ಯ ಸಂಖ್ಯೆ 5,158, NPA 2.61, ಕ್ಯಾಪಿಟಲ್ ಅಡ್ವೆಸಿ 15.02, ಲಾಭಾಂಶ ಅದು ನಾವು 7ರಿಂದ 9% ಕೊಂಡಿದ್ವಿ, ಅದು ಸದ್ಯದಲ್ಲೇ ಘೋಷಿಸಿದೆ. ರಿಪೋರ್ಟ್ ಬುಕ್ ಅದೆಲ್ಲ ನೋಡಿದ್ದೀರಾ, ನಮ್ಮ ಎಂಪ್ಲಾಯೀಸ್ ಎಲ್ಲ ಓದಿದ್ದಾರೆ, ರಿಪೋರ್ಟ್ ಎಲ್ಲ ನೋಡಿದ್ದೀರಾ. ಯಾಕಂದರೆ ಏನಾದರೂ ಇದ್ರ ಬಗ್ಗೆ ತಾವು ಏನಾದರೂ ಕ್ವಶನ್ಸ್ ಇದ್ದರೆ ದಯವು ಸದಸ್ಯರು ಕೇಳ್ಬೋದು ಸರ್, ನಲ್ಲಿ ಮನವಿ ಮಾಡ್ತೀನಿ. ಜೊತೆಗೆ 79 ಕೋಟಿ 8 ಲಕ್ಷ ಅಷ್ಟು ಸ್ವಂತ ನಿಧಿಯನ್ನು ಕೊಡಿಗಲಿಸಿ 583 ಕೋಟಿ 81 ಲಕ್ಷವನ್ನು ದುಡಿಯ ಮಂಡಳದೊಂದಿಗೆ ಪ್ರಗತಿ ಆಗಿದೆ. ಈ ಮೇರೆಗೆ ಅಭಿವೃದ್ಧಿ ತಮ್ಮೆಲ್ಲರ ಸರ್ವಕಾಲಿಕ ಸಹಕಾರ ಮತ್ತು ಪ್ರೋತ್ಸಾಹ ಮುಖ್ಯ ಕಾರಣಗಳಿದ್ದು ಇದಕ್ಕೆ ಆಡಳಿತ ಮಂಡಳಿಗಳು ಪ್ರಾಧಿಕಾರಗಳು ತಮ್ಮೆಲ್ಲರೂ ಪ್ರತಿನಿಧಿಸುತ್ತೇವೆ. ಇಂದಿನ ಸಭೆಯಲ್ಲಿ ಆಡಳಿತ ಮಂಡಳಿಯ ವರದಿಯನ್ನು ತಮ್ಮ ಮುಂದೆ ಸಾದರಪಡಿಸುವ ಮುನ್ನ ಇಂದಿನ ಸರ್ವಸಭೆಯನ್ನು ಹೊಂದಿದ್ದು ನಮ್ಮೊಳಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಆಗಲೇ ಹೋಗುವಂತಹ ಸುದ್ದಿಯನ್ನು ತಮ್ಮೆಲ್ಲರ ಕರ್ತವ್ಯ. ಅಂದು ಹಿಂದೆ ಗುರುವಿದ್ದ ಮುಂದೆ ಗುರಿಗಿತ್ತು ಸಾಗುತ್ತಿತು ರಣವೀರರ ದಂಡು. ಅಂದು ಹಿಂದೆ ಗುರುವಿದ್ದ ಮುಂದೆ ಗುರಿಗಿತ್ತು ಸಾಗುತ್ತಿತು ರಣವೀರರ ದಂಡು. ಇಂದು ಹಿಂದೆ ಗುರುವಿಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ರಣಹೇಳಿಗಳ ಹಿಂಡು. ತಮ್ಮ ಬ್ಯಾಂಕಿಗೆ ಹಾಗೂ ಈ ಬ್ಯಾಂಕನ್ನು ಇಲ್ಲಿಯವರೆಗೆ 3 ದಶಕಗಳ ಕಾಲ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಈ ತುಂಬು ಸಭೆಯಲ್ಲಿ ಸನ್ಮಾನಿಸುವ
ಒಂದು ಶ್ಲಾಘ್ಯ ಕಾರ್ಯವನ್ನು ತಮ್ಮ ಬ್ಯಾಂಕ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಒಳ್ಳೆಯ ಕೆಲಸಕ್ಕಾಗಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಇವತ್ತು ಇಲ್ಲಿ ಅಭಿನಂದಿಸಿಲ್ಲ. ಆ ವಿದ್ಯಾರ್ಥಿಗಳನ್ನು ಆ ಮಟ್ಟಕ್ಕೆ ತರೋದಕ್ಕೆ ಕಾರಣರಾದವರು ಅವರ ಹೆತ್ತವರು. ಅವರ ಹೆತ್ತವರ ಪ್ರಯತ್ನ ಮತ್ತು ತ್ಯಾಗ ಏನಿದೆ ಅದನ್ನು ಮನಸ್ಸಿನಲ್ಲೇ ಸ್ಮರಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಈ ಮಕ್ಕಳಲ್ಲಿ ಇರುವ ಪ್ರತಿಭೆ ಹೊರಗೆ ಬರೋದಕ್ಕೆ ಕಾರಣರಾದವರು, ಬೆಳಗೋದಕ್ಕೆ ಕಾರಣರಾದವರು ಅಧ್ಯಾಪಕ ವರ್ಗದವರು. ಆ ಅಧ್ಯಾಪಕ ವರ್ಗದವರನ್ನೂ ಸಹ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ನೆನೆಸಬೇಕಾಗಿದೆ. ಹಾಗಾಗಿ ಎಲ್ಲರಿಗೂ, ಎಲ್ಲ ಚೇತನರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.